ಬಿಜೆಪಿಯ ಬಣ ಬಡಿದಾಟದ ಬೆಂಕಿಗೆ ಹೈಕಮಾಂಡ್ ಮೊನ್ನೆ ತಾನೇ ಒಂದಷ್ಟು ನೀರು ಸುರಿದು ಹೋಗಿದೆ. ಇದ್ರ ನಡುವೆನೆ ಶಾಸಕ ಎಸ್.ಟಿ. ಸೋಮಶೇಖರ್ ಪಕ್ಷಕ್ಕೆ ಇನ್ನೊಂದು ತಲೆನೋವು ತಂದಿಟ್ಟಿದ್ದಾರೆ. ಈಗಾಗಲೇ ದೇಹ ಬಿಜೆಪಿ ಮನೆಯಲ್ಲಿ, ಮನಸ್ಸು ಕಾಂಗ್ರೆಸ್ ಮನೆಯಲ್ಲಿ ಅಂತಿರೋ ಸೋಮಶೇಖರ್ ಉರಿತಾ ಇದ್ದ ಬೆಂಕಿಗೆ ಗಾಳಿ ಬೀಸೋ ಕೆಲಸ ಮಾಡಿದ್ದಾರೆ. ಇವರಿಬ್ಬರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಆದ್ರೆ ಹೈಕಮಾಂಡ್ ಬೆದರಿಕೆ ಬಗ್ಗೆ ಅವರಿಗೆ ಏನೂ ಅನ್ಸೇ ಇಲ್ಲ ಅನ್ನೋ ರೀತಿ ಕೂಲ್ ಆಗಿದ್ದಾರೆ. ಇದ್ರ ಜೊತೆಗೆ ಪಕ್ಷಕ್ಕೆ ಮುಜುಗರ ಆಗುವಂತದ್ದು ಒಂದು ಹೇಳಿಕೆಯನ್ನು ಕೊಟ್ಟರು. ಬಿಜೆಪಿಯಲ್ಲಿ ರಾತ್ರಿ ಬೇಟೆಗಾರರು ಇದ್ದಾರೆ ಅನ್ನೋದು. ಅವರಲ್ಲಿ ಯಾರು ಅಂದ್ರ ಇಲ್ಲೇ ಇರೋದು ನೋಡಿ, ಇಂಟ್ರೆಸ್ಟಿಂಗ್ ವಿಚಾರ. ಬಿಜೆಪಿಯ ಬಣ ಬಡಿದಾಟದ ಬೆಂಕಿಗೆ ಹೈಕಮಾಂಡ್ ಮೊನ್ನೆ ತಾನೇ ಟೆಂಪ್ರವರಿಯಾಗಿ ಒಂದಷ್ಟು ನೀರು ಸುರಿದು ಹೋಗಿದೆ. ಆದರೆ ಅದು ಸಂಪೂರ್ಣವಾಗಂತೂ ಇನ್ನೂ ಆರಿಲ್ಲ. ಅದ್ರ ಹೊಗೆ ಮಾತ್ರ ಇನ್ನೂ ಆಡ್ತಾನೇ ಇದೆ. ಇದ್ರ ನಡುವೆನೆ ಶಾಸಕ ಎಸ್.ಟಿ. ಸೋಮಶೇಖರ್ ಪಕ್ಷಕ್ಕೆ ಇನ್ನೊಂದು ತಲೆನೋವು ತಂದಿಟ್ಟಿದ್ದಾರೆ. ಈಗಾಗಲೇ ದೇಹ ಬಿಜೆಪಿ ಮನೆಯಲ್ಲಿ, ಮನಸ್ಸು ಕಾಂಗ್ರೆಸ್ ಮನೆಯಲ್ಲಿ ಅಂತಿರೋ ಸೋಮಶೇಖರ್ ಮತ್ತೊಮ್ಮೆ ಮನಸ್ಸಿನ ಇಂಗಿತವನ್ನ ಹೊರಗಾಕಿದ್ದಾರೆ. ಹಾಗೆ ತಮ್ಮದೇ ಶಾಸಕರ ಬಗ್ಗೆ ಒಂದು ಬಾಂಬ್ ಸಿಡಿಸಿ ಉರಿತಾ ಇದ್ದ ಬೆಂಕಿಗೆ ಗಾಳಿ ಬೀಸೋ ಕೆಲಸ ಮಾಡಿದ್ದಾರೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಚು ಪಾಣಗೆರೆ. ಹಿಂದೆ ಒಂದು ಕಾಲ ಇತ್ತು ರೀ, ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಅಂದ್ರೆ ಮುಗೀತು. ಕೆಲ ದಿನದಲ್ಲೇ ಅವರಿಗೆ ಆ ಪಕ್ಷದ ನಾಯಕರು ಟಿಕೆಟ್ ಹರಿದು ಕೈ ಕೊಟ್ಟು ರೈಟ್ ಅಂದ್ಬಿಡೋರು. ಆದರೆ ಈಗ ಅಷ್ಟೊಂದು ತುರ್ತಾಗಿ ಆ ಕೆಲಸ ಮಾಡೋ ಅಭ್ಯಾಸ ಹವ್ಯಾಸ ಯಾವ ಪಕ್ಷದಲ್ಲೂ ಇಲ್ಲ. ಅದರಲ್ಲೂ ಬಿಜೆಪಿಯಲ್ಲಿ ನೋಡಿ, ಯತ್ನಾಳ್ ಏನ್ ಮಾಡ್ತಿದ್ದಾರೆ, ಎಸ್.ಟಿ. ಸೋಮಶೇಖರ್ ಹೇಗೆಲ್ಲ ಮಾತಾಡ್ತಿದ್ದಾರೆ ಅಲ್ವಾ. ಏನೋ ಈಗ ಇವರಿಬ್ಬರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಆದರೆ ಸೋಮಶೇಖರ್ ಮಾತ್ರ ಅದಕ್ಕೆ ಕ್ಯಾರೆ ಅಂತಿಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ಇವತ್ತು ಶುರುವಾಗಿದೆ. ಇದೇ ವೇಳೆ ಅಲ್ಲಿಗೆ ಸೋಮಶೇಖರ್ ಬಂದಿದ್ದಾರೆ. ಆದರೆ ಹೈಕಮಾಂಡ್ ಬೆದರಿಕೆ ಬಗ್ಗೆ ಅವರಿಗೆ ಏನೂ ಅನ್ಸೇ ಇಲ್ಲ ಅನ್ನೋ ರೀತಿ ಕೂಲ್ ಆಗಿದ್ದಾರೆ. ಇವ್ರನ್ನ ಕಂಡ ಪತ್ರಕರ್ತರು, ಏನ್ ಸ್ವಾಮಿ ಸೋಮಶೇಖರ್ ಅವರೇ, ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಂತೆ, ಏನ್ ಮಾಡ್ತೀರಿ ಅಂದ್ರೆ, ಬಿಡ್ರಿ ಅದನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ದಿಲ್ದಾರಾಗಿ ಹೇಳಿದ್ದಾರೆ. ಅಲ್ಲದೆ ಇನ್ನೊಂದು ಮಾತನ್ನು ಅವ್ರು ಹೇಳಿದ್ರು. ಅದೇನು ಅಂದ್ರೆ, ನಾನು ಮತ್ತೆ ಶಿವರಾಮ್ ಇಬ್ಬರು ಇದ್ದಾರಲ್ಲ, ನಾವಿಬ್ರು ಒಂದೊಂದು ಕ್ಷೇತ್ರದ ಶಾಸಕರು, ಇವ್ರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋಕೆ ಹೊರಟಿದ್ದಾರೆ. ಆದರೆ ಪಕ್ಷಕ್ಕೆ ಯಾರು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ತಾನೆ. ಅದರಲ್ಲೂ ಪಕ್ಷದ ಅಧ್ಯಕ್ಷ B.Y. ವಿಜೇಂದ್ರ ಅವರ ಕಾಲು ಹಿಡಿದು ಎಳಿತಾ ಇರೋದು ಯಾರು ಅನ್ನೋದು ಗೊತ್ತಲ್ವಾ ಅಂತ ಹೇಳಿದ್ರು. ಹೌದಲ್ವಾ? ಹೇಳ್ಬೇಕು ಅಂದ್ರೆ ಇವರಿಗಿಂತೂ ಪಕ್ಷದ ವಿರುದ್ಧವಾಗಿ ಧ್ವನಿ ಎತ್ತಿದ್ದು ಯತ್ನಾಳ್ ಅಂಟಿ, ಹಾದಿ ಬೀದಿಯಲ್ಲೆಲ್ಲ ನಿಂತು ಮಾತಾಡಿದ್ದು ಇವರೇ, ಹೆಚ್ಚು ಆರೋಪ ಮಾಡಿದ್ದು ಕೂಡ ಇದೇ ಗ್ಯಾಂಗ್. ಇದೀಗ ಅದನ್ನೇ ಸೋಮಶೇಖರ್ ಹೇಳ್ತಾ ಇರೋದು. ನಾನು ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ, ಮುಂದೆನೂ ಮಾಡಲ್ಲ ಅಂತ ಸೋಮಶೇಖರ್ ಹೇಳಿದ್ರು. ಅದೂ ಕೂಡ ಒಂಚೂರು ಅಳುಕಿಲ್ಲದೆ, ಅಂಜಿಕೆ ಇಲ್ಲದೆ. ಇದ್ರ ಜೊತೆಗೆ ಪಕ್ಷಕ್ಕೆ ಮುಜುಗರ ಆಗುವಂಥದ್ದು ಒಂದು ಹೇಳಿಕೆಯನ್ನು ಕೊಟ್ಟರು. ಅದೇನು ಗೊತ್ತಾ, ಬಿಜೆಪಿಯಲ್ಲಿ ರಾತ್ರಿ ಬೇಟೆಗಾರರು ಇದ್ದಾರೆ ಅನ್ನೋದು. ರಾತ್ರಿ ಬೇಟೆಗಾರರ ಹಂಗಂದ್ರೆ ಏನು? ಅವರಲ್ಲಿ ಯಾರು ಅಂದ್ರ ಇಲ್ಲೇ ಇರೋದು ನೋಡಿ, ಇಂಟ್ರೆಸ್ಟಿಂಗ್ ವಿಚಾರ. ಸದ್ಯಕ್ಕೆ ಸೋಮಶೇಖರ್ ಮೇಲೆ ಇರೋ ಆರೋಪವಾದ್ರೂ ಏನೇ ಹೇಳಿ, ಇವರು ಬಹಿರಂಗವಾಗಿ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾರೆ, ಅವರ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಕಾಣಿಸ್ಕೊಳ್ತಾರೆ. ನಿಜ. ಇದೇ ಕಾರಣ ಇಟ್ಕೊಂಡು ಅವರ ಮೇಲೆ ಪಕ್ಷ ಶಿಸ್ತು ಕ್ರಮಕ್ಕೆ ಮುಂದಾಗಿದೆ. ಆದರೆ ಕೆಲವು ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಾದ DCM DK ಶಿವಕುಮಾರ್ ಅವರನ್ನ ಮಿಡ್ ನೈಟ್ ಅಲ್ಲಿ ಮೀಟ್ ಮಾಡ್ತಾರಂತೆ. ನೋಡಿ ಸೋಮಶೇಖರ್ ಹೇಳೋ ಮಾತು ಹೇಗಿದೆ ಅಂತ. ಇಲ್ಲಿ ಇವ್ರ ಪ್ರಶ್ನೆ ಏನಂದ್ರೆ, ಅವ್ರ ಮೇಲೆ ಕ್ರಮ ಯಾಕಿಲ್ಲ ಅನ್ನೋದು. ತಗೊಳ್ಳಿ, ಅವ್ರ ಮೇಲೂ ಕ್ರಮ ಅನ್ನೋದು ಆಗ್ಲಿ ಅನ್ನೋದು ಸೋಮಶೇಖರ್ ಒತ್ತಾಯ. ಈ ಮಾತನ್ನ ಸೋಮಶೇಖರ್ ಇವತ್ತು ನಿನ್ನೆಯಿಂದ ಹೇಳ್ತಾ ಇಲ್ಲ, ಹಲವಾರು ದಿನಗಳಿಂದ ಹೇಳ್ತಾನೆ ಬಂದಿದ್ದಾರೆ. ಆದರೆ ಅವರೆಲ್ಲ ಯಾರು ಅನ್ನೋದನ್ನು ಮಾತ್ರ ಬಹಿರಂಗ ಪಡಿಸಲ್ಲ. ಬಿಜೆಪಿಯಿಂದ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಮಾತ್ರ ಹೇಳ್ತಿದ್ದಾರೆ. ಆ ಮಾತು ನಿಜ ಇದ್ರೂ ಇರ್ಬೋದು. ಇನ್ನು ಅವತ್ತು ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಸೋಮಶೇಖರ್ ವೇದಿಕೆ ಹಂಚ್ಕೊಂಡಿದ್ರು. ಇದನ್ನು ನೋಡಿದ ಬಿಜೆಪಿ ಅವತ್ತೇ ಕ್ರಮ ಕೈಗೊಳ್ಬೋದಿತ್ತು. ಆದರೆ ಹಾಗಾಗ್ಲಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಮಾತ್ರ ಇವತ್ತಿಗೂ ನಿಗೂಢವಾಗೇ ಇತ್ತು. ಆದರೆ ಯಾವಾಗ ಸೋಮಶೇಖರ್ ಆಟ ಕಾಂಗ್ರೆಸ್ ಜೊತೆ ಒಡನಾಟ ಆಯಿತೋ ಆಗ ಬಿಜೆಪಿ ಪಾಳೆ ಎಚ್ಚೆತ್ಕೊಳ್ತು.
ಇನ್ನೊಂದು ವಿಚಾರವನ್ನ ಇಲ್ಲಿ ಗಂಭೀರವಾಗಿ ನೋಡ್ಬೋದು. ಅದೇನ್ ಗೊತ್ತಾ, ಈಗಾಗಲೇ ಇವರು ಕಾಂಗ್ರೆಸ್ ಕಡೆ ವಾಲಿದ್ದಾರೆ, ಜೊತೆಗೆ ಮತ್ತೊಬ್ಬ ಶಾಸಕ ಶಿವರಾಮ್ ಹೆಬ್ಬಾರರನ್ನು ಜೊತೆಲೇ ಇಟ್ಕೊಂಡಿದ್ದಾರೆ. ಇನ್ನು ಇವ್ರು ಮೊದಲು ಕಾಂಗ್ರೆಸ್ಗೆ ಹೋಗಿ ನಂತರ ಆಮೇಲೆ ಉಳಿದವ್ರನ್ನ ಸೆಳೆದುಕೊಳ್ಬಹುದು. ಒಂದು ವೇಳೆ ಈ ರೀತಿ ಆದ್ರೆ ಬಿಜೆಪಿಗೆ, ಅದರಲ್ಲೂ ವಿಜೇಂದ್ರಗೆ ಇನ್ನಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ನಮಸ್ಕಾರ.